ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಜಗದ್ಗುರು ಶಂಕರಾಚಾರ್ಯರಿಗೆ ಅವಮಾನ, ಭಕ್ತರ ಮೇಲೆ ಲಾಠಿ ಚಾರ್ಜ್. ಬಿಜೆಪಿ ಆರ್ಎಸ್ಎಸ್ ಈ ಕುರಿತು ಉತ್ತರಿಸಬೇಕು. ಶಾಸಕರಿಂದ ಕಟ್ಟಡ ಕಾರ್ಮಿಕರಿಗೆ ಸುರಕ್ಷಾ ಕಿಟ್ ವಿತರಣೆ. ಸುಕಲ್ಪೇಟೆಯ ಪಿಎಂ ಶ್ರೀ ಶಾಲೆಯಲ್ಲಿ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಣೆ. ಸಿದ್ಧಗಂಗಾ ಶ್ರೀಗಳು ಮಾನವ ಧರ್ಮಕ್ಕೆ ಅಕ್ಷರ, ಅನ್ನ, ಜ್ಞಾನ ಉಣಬಡಿಸಿದ ಪರಮ ಪೂಜ್ಯರು ಸದಾನಂದ ಶರಣರು. ಏಪ್ರಿಲ್ 20ರಂದು ಛಲವಾದಿ ಮಹಾಸಭಾದಿಂದ 51 ಜೋಡಿಗಳ ಸಾಮೂಹಿಕ ವಿವಾಹ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಒಂದು ಕಡೆ ಮಾತಿಗೂ ಹಿಂದುತ್ವ, ಇನ್ನೊಂದು ಕಡೆ ಜಗದ್ಗುರು ಶಂಕರಾಚಾರ್ಯರನ್ನು ಅವಮಾನಿಸುತ್ತಿರುವುದು. ಗೋಹತ್ಯೆಯನ್ನು ಪ್ರಶ್ನಿಸಿದ ಗುರುಗಳಿಗೆ ಪ್ರಯಾಗ್ರಾಜ್ ಮೇಳದ ಆಡಳಿತದಿಂದ ನೋಟಿಸ್ ಕೊಡಲಾಗಿದೆ. ನೀವು ಶಂಕರಾಚಾರ್ಯರಲ್ಲ, ಈ ಪದವಿಯನ್ನು ಬಳಸಿದ್ದೀರಿ ಎಂದು. ಮುಖ್ಯ ಸುದ್ದಿವಾಹಿನಿಗಳಿಗೆ ಇದು ಸುದ್ದಿಯೇ ಅಲ್ಲ. ಸನಾತನ ಹಿಂದೂ ಧರ್ಮದ ಬಗ್ಗೆ ಮಾತನಾಡುವ ಬಿಜೆಪಿ ಆರ್ಎಸ್ಎಸ್ ಈ ಕುರಿತು ಉತ್ತರಿಸಲೇಬೇಕು ಎನ್ನುತ್ತಾರೆ ಎಂಜಿ ಹೆಗ್ಡೆ. ಮೌನಿ ಅಮಾವಾಸ್ಯೆಯ ಪವಿತ್ರ ದಿನ ಗುರುಗಳು ಗಂಗಾ ಸ್ನಾನ ಮಾಡಲು ಬಂದಾಗ ಅವರ ರಥವನ್ನು ಪೊಲೀಸರು ತಡೆದರು. ಭಕ್ತರ ಮೇಲೆ ಲಾಠಿ ಚಾರ್ಜ್. ಮಠದ ಬ್ರಾಹ್ಮಣ ಯುವಕರ ಜುಟ್ಟು ಹಿಡಿದು ಎಳೆದು ಬಟ್ಟೆ ಬಿಚ್ಚಿ ಠಾಣೆಯಲ್ಲಿ ಥಳಿಸಿದರು. ಸ್ವಾಮೀಜಿ ಗಂಗಾ ಸ್ನಾನಕ್ಕೆ ಪರವಾನಗಿ ಪಡೆದಿಲ್ಲವಂತೆ. ಅದಕ್ಕೆ ಇಷ್ಟು ಗಲಾಟೆ ಬೇಕಿತ್ತ? ಅರೆ, ಹಿಂದುತ್ವವೇ ಆಡಳಿತ ಮಾಡುವ ಅದು ರಾಮರಾಜ್ಯದಲ್ಲಿ ಗಂಗಾ ಸ್ನಾನಕ್ಕೆ ಗುರುಗಳಿಗೆ ಪರ್ಮಿಷನ್ ಬೇಕಾ? ಇಂದು ಅವರು ಉಪವಾಸ ಸತ್ಯಾಗ್ರಹದಲ್ಲಿ ಕೂತಿದ್ದಾರೆ. ಕ್ಷಮೆ ಕೇಳುವ ಬದಲು ಮತ್ತೆ ನೋಟಿಸ್ ನೀಡಿದ್ದಾರೆ. ಇದೇನಾ ಸಂತರಿಗೆ ಕೊಡುವ ಗೌರವ? ಇದೇನಾ ಶಾಶ್ವತ ಧರ್ಮ? ಒಂದು ಕಡೆ ರಾಮರಾಜ್ಯ ಎಂಬ ಘೋಷಣೆ, ಪ್ರಧಾನಿ, ರಾಷ್ಟ್ರಪತಿ, ಮುಖ್ಯಮಂತ್ರಿ ಎಲ್ಲರೂ ಕಟ್ಟರ್ ಹಿಂದೂಗಳು ಎನ್ನುವ ಇವರು ಈಗ ಏನು ಹೇಳುತ್ತಾರೆ? ಯೋಗಿಯ ಆಡಳಿತದಲ್ಲಿ ಉತ್ತರ ಪ್ರದೇಶವೇ ದೇಶದಲ್ಲಿ ನಂಬರ್ 1 ಬೀಫ್ ರಫ್ತು ಮಾಡುವ ರಾಜ್ಯವಾಗಿದೆ. ದೇಶದ ಒಟ್ಟು ಬೀಫ್ನ 60% UPನಿಂದಲೇ ಹೋಗುತ್ತದೆಯಂತೆ. ಸಾವಿರಾರು ಕೋಟಿ ರೂಪಾಯಿಗಳ ವ್ಯವಹಾರವಂತೆ. ಒಂದು ಕಡೆ ಗೋಮಾತೆ ಸೇವೆಯ ಡಂಗೂರ, ಇನ್ನೊಂದು ಕಡೆ ಬೀಫ್ ವ್ಯಾಪಾರ. ಅದಕ್ಕೆ ಗುರುಗಳು ಹಿಗ್ಗಾಮುಗ್ಗ ಜಾಡಿಸಿದರು. ಯೋಗಿ ಸರ್ಕಾರವನ್ನು ಹೆಜ್ಜೆ ಹೆಜ್ಜೆಗೂ ಕಾಂಗ್ರೆಸ್ ವಿರುದ್ಧ ಹಿಂದೂ ವಿರೋಧಿ ಎಂದು ಜನರ ನಡುವೆ ಸುಳ್ಳು ಬಿತ್ತರಿಸಿ ಅಧಿಕಾರಕ್ಕೆ ಬಂದ ಆರ್ಎಸ್ಎಸ್ ಬಿಜೆಪಿಯ ಭಕ್ತರು ಈ ಘಟನೆಯನ್ನು ಹಿಂದೂ ವಿರೋಧಿ ಎಂದು ಖಂಡನೆ ಮಾಡುವರೇ? ಬ್ರಾಹ್ಮಣರ ಜುಟ್ಟು ಹಿಡಿದು ನೆಲದ ಮೇಲೆ ಎಳೆಯುವುದರ ಬಗ್ಗೆ ಯೋಗಿ ಸರ್ಕಾರದ ಬಗ್ಗೆ ಕೆಲವರು ಮಾತನಾಡಬಹುದೇ? ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದ್ದರೆ ಇವರು ಸನಾತನ ಧರ್ಮದ ಕಟ್ಟರ್ ಹಿಂದೂಗಳಾಗಿ ಬಿಡುತ್ತಿದ್ದರು. ಸನ್ಯಾಸಿಗಳ ಮೇಲೆ, ಹಿಂದೂ ಧರ್ಮ ರಕ್ಷಕರ ಮೇಲೆ ಕಾಂಗ್ರೆಸ್ ಸರ್ಕಾರದ ಹಲ್ಲೆ ಎಂದು ಬೊಬ್ಬೆ ಹೊಡೆಯುತ್ತಿದ್ದರು ಎನ್ನುತ್ತಾರೆ ಎಂಜಿ ಹೆಗಡೆ. ಕಟ್ಟಡ ಕಾರ್ಮಿಕರಿಗೆ ಅವರ ಕೆಲಸದಲ್ಲಿ ಬಳಸಬಹುದಾದ ವೃತ್ತಿಯ ಸುರಕ್ಷಾ ಕಿಟ್ಗಳನ್ನು ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಕಾರ್ಮಿಕರಿಗೆ ನೀಡುತ್ತಿದ್ದು, ಇಂದು ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಕಾರ್ಮಿಕರಿಗೆ ಕಿಟ್ಗಳ ವಿತರಣೆಯನ್ನು ಮಾಡಿದರು. ಕರ್ನಾಟಕ ರಾಜ್ಯ ಮತ್ತು ಇತರೆ ಕಾರ್ಮಿಕ ಕಲ್ಯಾಣ ಮಂಡಳಿ ಹಾಗೂ ಕಾರ್ಮಿಕ ಇಲಾಖೆ ಬೆಂಗಳೂರು 2024-25ನೇ ಸಾಲಿನ ಶ್ರಮ ಸಾಮರ್ಥ್ಯ ಯೋಜನೆ ಅಡಿಯಲ್ಲಿ ವಿವಿಧ ವೃತ್ತಿಗಳ ಎಲೆಕ್ಟ್ರಿಷಿಯನ್, ಮೇಷನ್, ವೆಲ್ಡರ್, ಕಾರ್ಪೆಂಟರ್ ಮತ್ತು ಪ್ಲಾಂಟರ್, ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಹಾಗೂ ವಿವಿಧ ವೃತ್ತಿಗಳಲ್ಲಿ ಕೆಲಸಗಳ ಕಾರ್ಮಿಕರಿಗೆ ವೃತ್ತಿಯ ಸುರಕ್ಷಾ ಕಿಟ್ಗಳನ್ನು ನೋಂದಾಯಿತ ಫಲಾನುಭವಿಗಳಿಗೆ ಜನವರಿ 21 ಬುಧವಾರದಂದು ಶಾಸಕ ಹಂಪನಗೌಡ ಬಾದರ್ಲಿ ವಿತರಿಸಿದರು. ಈ ಸಂದರ್ಭದಲ್ಲಿ ಕಾರ್ಮಿಕ ನಿರೀಕ್ಷಕರಾದ ವಿಜಯಲಕ್ಷ್ಮಿ, ಕಚೇರಿ ಸಿಬ್ಬಂದಿ, ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಲಿಂಗಪ್ಪ ಎಂ ದಡೇಸೂಗೂರ್, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಬಸವರಾಜ್ ನಿಟ್ಟೂರ್ ಮಲ್ಲಾಪುರ, ಪಕ್ಷದ ಮುಖಂಡರಾದ ಅಮರೇಶನ್, ಶಬ್ಬೀರ್ ನಾಯಕ್, ಸೂಗುರಪ್ಪಗೌಡ ಬನ್ನಿಗನೂರು ಸೇರಿದಂತೆ ಅನೇಕರು ಇದ್ದರು. ಅಂಬಿಗರ ಚೌಡಯ್ಯನವರ ಮೂಲ ಹೆಸರು ಚೌಡೇಶ್ ಚೌಡ್ದಾನ್ಪುರ್ ಗ್ರಾಮದ ರಾಣೆಬೆನ್ನೂರು ತಾಲೂಕಿನ ಹಾವೇರಿ ಜಿಲ್ಲೆಯಲ್ಲಿ ಜನಿಸಿದರು. 12ನೇ ಶತಮಾನದ ಶಿವಶರಣರು ಹಾಗೂ ವಚನಕಾರರು. ವೃತ್ತಿಯಿಂದ ಅಂಬಿಗ ಪ್ರವೃತ್ತಿಯಿಂದ ವಚನಕಾರರು. ಬಸವಣ್ಣನವರ ಅನುಭವ ಮಂಟಪದಲ್ಲಿ ಇದ್ದವರೆಂಬುದು ಬಹು ಮುಖ್ಯ ವಿಷಯ ಎಂದು ಮುಖ್ಯ ಶಿಕ್ಷಕಿ ರೇಣುಕಾ ಗೌಡರ್ ಮಕ್ಕಳಿಗೆ ತಿಳಿ ಹೇಳಿದರು. ಸುಕಲ್ಪೇಟೆಯ ಪಿಎಂ ಶ್ರೀ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಂಬಿಗರ ಚೌಡಯ್ಯ ಅವರ ಜಯಂತಿ ಆಚರಿಸಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಅವರು, ಬಸವಣ್ಣನವರಿಂದ ಲಿಂಗ ದೀಕ್ಷೆಯನ್ನು ಪಡೆದವರು. ಕಾಯಕ ಅಂಬಿಗರ ಚೌಡಯ್ಯ ಎಂಬುದೇ ಇವರ ವಚನ ಅಂಕಿತವಾಗಿದೆ. ವಚನಕಾರರಿಗಿಂತ ಭಿನ್ನ ವಿಶಿಷ್ಟ ವ್ಯಕ್ತಿ ಇವರದು. ಇವರ ವಚನಗಳನ್ನು ಮಕ್ಕಳು ಕಂಠಪಾಠ ಮಾಡಿ ಹೇಳಿದ್ದು ಬಹಳ ಸಂತೋಷಕರ ವಿಷಯ. ವಚನಗಳನ್ನು ವಿದ್ಯಾರ್ಥಿಗಳು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಕಂಠಪಾಠ ಸ್ಪರ್ಧೆ ಏರ್ಪಡಿಸಲಾಗಿತ್ತು.
ಪ್ರಥಮ್ ತಂದೆ ಬಿ ಶ್ರೀನಿವಾಸ್ 3ನೇ ತರಗತಿ ಮತ್ತು ನಾಗರತ್ನ ತಂದೆ ಮರಿಯಪ್ಪ 6ನೇ ತರಗತಿ ಪ್ರಥಮ ಬಹುಮಾನ, ಈಶ್ವರಿ ತಂದೆ ಬೀರಪ್ಪ 3ನೇ ತರಗತಿ ದ್ವಿತೀಯ ಬಹುಮಾನ, ಮೊಹಮ್ಮದ್ ಆಸಿಫ್ ತಂದೆ ಫಕೂರ್ ಸಾಬ್ 3ನೇ ಕ್ಲಾಸ್ ತೃತೀಯ ಬಹುಮಾನ ಪಡೆದ ವಿದ್ಯಾರ್ಥಿಗಳಿಗೆ ಗಂಗೋತ್ರಿ ಪಟ್ಟಣ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ವೆಂಕೋಬ್ ಜೀಬಾಳಿ ಬಹುಮಾನ ವಿತರಿಸಿದರು. ಈ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಹೊನ್ನೂರು ಕಟ್ಟಿಮನಿ, ಎಸ್ಡಿಎಂಸಿ ಉಪಾಧ್ಯಕ್ಷೆ ನೇತ್ರಾವತಿ ಬಸವರಾಜ್ ವಿಶ್ವಕರ್ಮ, ಮುಖ್ಯ ಗುರುಗಳಾದ ಜಿ ಗುರುಬಸಯ್ಯ, ವೆಂಕಟೇಶ್ ಸುಕಲ್ಪೇಟೆ, ಶಿಕ್ಷಕರಾದ ಅಂಬಮ್ಮ, ಸುಧಾಯನ್ ಉಳ್ಳಿ, ವೆಂಕನಗೌಡ, ಪದ್ಮಾವತಿ, ಮಮತಾ, ರೇಣುಕಾ, ದೈಹಿಕ ಶಿಕ್ಷಕ ಶೇಖರಪ್ಪ ಸೋಮಲಾಪುರ ಸೇರಿದಂತೆ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಸಿದ್ಧಗಂಗಾ ಶ್ರೀಗಳು ನಡೆದಾಡುವ ದೇವರಾಗಿ, ತ್ರಿವಿಧ ದಾಸೋಹಿ ಮೂರ್ತಿಗಳಾಗಿ ಅಕ್ಷರ, ಅನ್ನ, ಜ್ಞಾನದ ದಾಸೋಹವನ್ನು ಮಾನವ ಧರ್ಮಕ್ಕೆ ಉಣಬಡಿಸಿದ ಜಗತ್ತಿನ ಪರಮ ಪೂಜ್ಯರಾಗಿದ್ದಾರೆ. ಮಹಾಸ್ವಾಮಿಗಳ ಆಶಯದಂತೆ ಕಾರುಣ್ಯಾಶ್ರಮದ ಕರ್ತವ್ಯ ನಾಡಿಗೆ ಅರ್ಪಣೆಯಾಗಿದೆ. ಕಾರುಣ್ಯಾಶ್ರಮದ ಸೇವೆಯು ಸಿದ್ಧಗಂಗಾ ಶ್ರೀಗಳ ಕಾಯಕದಂತಿದೆ ಎಂದು ಬಂಗಾರಿ ಕ್ಯಾಂಪಿನ ಸಿದ್ಧಾಶ್ರಮದ ಸದಾನಂದ ಶರಣರು ಹೇಳಿದರು. ನಗರದ ಕಾರುಣ್ಯಾಶ್ರಮದಲ್ಲಿ ತ್ರಿವಿಧ ದಾಸೋಹಿ ಮೂರ್ತಿ ಸಿದ್ಧಗಂಗಾ ಮಠದ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ 7ನೇ ವರ್ಷದ ಪುಣ್ಯಾರಾಧನೆಯ ದಾಸೋಹ ದಿನ ಹಾಗೂ ನಿಜ ಶರಣರ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ವಿಶ್ವ RMS ಮೊಬೈಲ್ ಶಾಪ್, ವೀರೇಶಗೌಡ ಸೋಮಲಾಪುರ ಮಾಲೀಕರು, ಪ್ರಿಯಾಂಗ್ ಸೂಪರ್ ಮಾರ್ಕೆಟ್ ಇವರ ಸಹಕಾರದಲ್ಲಿ ಇಡೀ ದಿನದ ಮಹಾಪ್ರಸಾದ ಸೇವೆ ಹಾಗೂ ಹಣ್ಣು, ಹಾಲು, ಬ್ರೆಡ್ ವಿತರಿಸಿ ಸಿದ್ಧಗಂಗಾ ಶ್ರೀಗಳ ಹಾಗೂ ನಿಜ ಶರಣರ ಅಂಬಿಗರ ಚೌಡಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದರು. ಶಾಂಭವಿ ಪುಣ್ಯಾಶ್ರಮದ ಪೀಠಾಧಿಪತಿ ವೀರೇಶ್ ಯಡಿಯೂರ್ಮಠ್ ಮಾತನಾಡಿ, ಸರ್ವ ಸಮಾಜಕ್ಕೆ ಆದರ್ಶವಾಗಿರುವ ಈ ಇಬ್ಬರು ಶರಣರು ನಡೆದಾಡುವ ದೇವರುಗಳಾಗಿ ಪ್ರತಿಯೊಬ್ಬ ಮಾನವರ ಹೃದಯದಲ್ಲಿ ನೆಲೆಯೂರಿರುವ ಈ ಶರಣರ ಜಯಂತಿ ಹಾಗೂ ಪುಣ್ಯಾರಾಧನೆ ಕಾರ್ಯಕ್ರಮ ವಿಶೇಷವಾಗಿ ಕಾರುಣ್ಯಾಶ್ರಮದಲ್ಲಿ ನೆರವೇರಿರುವುದು ಸಮಾಜಕ್ಕೆ ಉತ್ತಮ ಸಂದೇಶ ನೀಡಿದೆ. ಗಂಗಾಮತ ಸಮಾಜದ ಎಲ್ಲ ಹಿರಿಯರು ಭಾಗವಹಿಸಿದ್ದು ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿಗೆ ಅರ್ಥ ಬಂದಂತಾಗಿದೆ. ಸಿದ್ಧಗಂಗಾ ಶ್ರೀಗಳು ಅಕ್ಷರ, ಅನ್ನ, ಜ್ಞಾನ ದಾಸೋಹದ ಮೂರ್ತಿಗಳಾಗಿ ಸಮಾಜದ ಪ್ರತಿಯೊಬ್ಬ ಶರಣರಿಗೆ ಆದರ್ಶವಾಗಿದ್ದಾರೆ. ಅವರ ಕಾಯಕದಂತೆ ಆಶ್ರಮದ ಚನ್ನಬಸಯ್ಯ ಸ್ವಾಮಿ ದಂಪತಿಗಳು ತಮ್ಮನ್ನು ತಾವು ಸಮಾಜಕ್ಕೆ ಮೀಸಲಿಟ್ಟಿರುವುದು ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಿರುವುದು ವಿಶೇಷ ಎಂದರು. ದಿವ್ಯ ಸಾನ್ನಿಧ್ಯ ನಾಗರಾಜ ಸ್ವಾಮಿಗಳು ವಹಿಸಿದ್ದರು. ಪೂಜಾ ಕಾರ್ಯಕ್ರಮವನ್ನು ರುದ್ರಸ್ವಾಮಿ ಹಿರೇಮಠ್ ಪಗಡದಿನಿ ನೆರವೇರಿಸಿದರು. ಈ ವೇಳೆ ರಾಮಣ್ಣ ಜವಳಗಿರ, ಹನುಮಂತಪ್ಪ ಇಚ್ಚಂಗಿ, ಕೊಮರಪ್ಪ ಜವಳಗಿರ, ವೀರೇಶ್ ಕೋರಿ ಉದ್ಬಾಳ್, ಇಜೆ ಬಸಪ್ಪ ಕೋರಿ, ಗಂಗೋತ್ರಿ ಪಟ್ಟಣ ಸೌಹಾರ್ದ ಸಹಕಾರ ಸಂಘ ನಿಯಮಿತ ನಿರ್ದೇಶಕರಾದ ಅಮರೇಶ್ ಹುಡಾ, ವೆಂಕಟೇಶ ನಬಲಿ, ಅಮರೇಶ್ ಬಾಗೋಡಿ, ವೀರೇಶ್ ಒಂಟಿಗೇರ್, ಕರಿಯಣ್ಣ ಕಲ್ಲೂರು, ಹೊಸಗೇರಪ್ಪ ಗೊರೆಬಾಳ್, ವೆಂಕೋಬ್, ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸಯ್ಯ ಸ್ವಾಮಿ ಹಿರೇಮಠ್, ಸದಸ್ಯರಾದ ಸುಜಾತ ಹಿರೇಮಠ್, ಸಿಬ್ಬಂದಿಗಳಾದ ಸುಜಾತ ಮಲದಗುಡ್ಡ, ಸಿದ್ದಯ್ಯ ಸ್ವಾಮಿ, ಮರಿಯಪ್ಪ, ಜ್ಯೋತಿ ಸೇರಿದಂತೆ ಗಂಗಾಮತ ಸಮಾಜದವರು ಉಪಸ್ಥಿತರಿದ್ದರು. ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಮಾತ್ಮನೆ. ಪ್ರಪ್ರಮದಲ್ಲಿ ಎನ್ನ ಆರಾಧ ದೈವಗುರುಗಳಾಗಿರ್ತಕ್ಕಂತಹ ಪ್ರೌಢಕುಂದಿ ಸಂಸ್ಥಾನ ಹಿರೇಮಠದ ಲಿಂಗೈಕ್ಯ ಶ್ರೀ ಷಟಸ್ಥಲ ಬ್ರಹ್ಮ ಗುರು ಸಿದ್ಧರಾಮ ಮರಿಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಚೇತನಾ ಶಕ್ತಿ ಗಣಮಣದು ಹಾಗೂ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ದರಾಮೇಶ್ವರ ಒಂದು ಶರಣರ ಒಂದು ಪಾದಗಳು ಗಣಮಣದು ಈ ಒಂದು ಕಾರುಣ್ಯ ನೆಲೆ ವೃದ್ಧಾಶ್ರಮದಲ್ಲಿ ಏರ್ಪಡಿಸಿರ್ತಕ್ಕಂತಹ ತುಮಕೂರಿನ ಸಿದ್ಧಗಂಗಾ ಸ್ವಾಮೀಜಿಯವರ 7ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಅನ್ನ ದಾಸೋಹ ದಿನ ಹಾಗೂ ನಿಜ ಶರಣ ಅಂಬಿಗರ ಚೌಡಯ್ಯ ದಿನಾಚರಣೆಯ ಒಂದು ವೇದಿಕೆ ಮೇಲೆ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮವರೇ ಆಗಿರ್ತಕ್ಕಂತಹ ವೀರೇಶ್ ಯಡಿಯೂರ್ಮಠ ಶಾಂಭವಿ ಆಶ್ರಮ ಇವರಿಗೂ ಶರಣೆಂದು ಹಾಗೂ ನಾಗರಾಜ ಸ್ವಾಮಿಗಳು ದೇವಿ ಆರಾಧಕರು ಕಾರ್ಟಿ ಇವರಿಗೂ ಸಹಿತ ಈ ನಾಡಿನ ಮಹಾನ್ ಶರಣರಾದ ಬುದ್ಧ ಬಸವರ ಜಯಂತಿ ಅಂಗವಾಗಿ ಏಪ್ರಿಲ್ 20ರಂದು 51 ಜೋಡಿಗಳ ಸಾಮೂಹಿಕ ವಿವಾಹವನ್ನು ಸಿಂಧನೂರಿನ PWD ಕ್ಯಾಂಪಿನಲ್ಲಿರುವ ಯಮನೂರಪ್ಪ ದರ್ಗಾದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಛಲವಾದಿ ಮಹಾಸಭಾದ ತಾಲೂಕು ಘಟಕದ ಅಧ್ಯಕ್ಷರಾದ ವೀರೇಶ್ ಅಜ್ಜನಾಳ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನೋಂದಣಿಗೆ ಮಾರ್ಚ್ 30 ಕೊನೆಯ ದಿನಾಂಕವಾಗಿದೆ. ವಧುವರರ ವಯಸ್ಸು ವರನಿಗೆ 21 ವರ್ಷ, ವಧುವಿಗೆ 19 ವರ್ಷ ಕಡ್ಡಾಯ. ವಧುವರರ ಹಾಗೂ ತಂದೆ ತಾಯಿಯರ ಆಧಾರ್ ಕಾರ್ಡ್, ಜಾತಿ ಆದಾಯ ಪ್ರಮಾಣ ಪತ್ರ, ವಾಸಸ್ಥಳ, ವಯಸ್ಸಿನ ಪ್ರಮಾಣ ಪತ್ರ, ಜೆರಾಕ್ಸ್ ಪ್ರತಿ ಹಾಗೂ ಇತ್ತೀಚಿನ ಭಾವಚಿತ್ರ ಕೊಡಬೇಕು ಎಂದು ತಿಳಿಸಿದರು. ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ರಾಜ್ಯ ಅಧ್ಯಕ್ಷ ನಿವೃತ್ತ IAS ಅಧಿಕಾರಿಯಾದ ಸಿದ್ದಯ್ಯ ಅವರು ಆಗಮಿಸುವರು. ಸಮಾಜದ ಮುಖಂಡರು, ಸ್ಥಳೀಯ ಚುನಾಯಿತ ಜನಪ್ರತಿನಿಧಿಗಳು, ಸಮಾಜದ ಬಂಧು ಬಾಂಧವರು ಆಗಮಿಸಿ ವಧುವರರಿಗೆ ಆಶೀರ್ವದಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಅಂಬಣ್ಣ ಮಲ್ಲಾಪುರ್, ಶರಣಪ್ಪ ಸೋಮನಾಳ್, ಮಾರ್ಯಪ್ಪ ರಾಮತ್ನಾಳ್, ಕುಬೇರಪ್ಪ ಹೊಸಳ್ಳಿ, ಹನುಮಂತಪ್ಪ ಮಲ್ಲಾಪುರ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಛಲವಾದಿ ಮಹಾಸಭಾ ತಾಲೂಕು ರಾಜ್ಯ ಸಮಿತಿಯ
ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದೇಶ್ ಸಾಹೇಬರು ಮತ್ತು ಕರ್ನಾಟಕ ರಾಜ್ಯ ಚಲುವರಿ ಮಹಾಸಭಾ ಜಿಲ್ಲಾ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವರಾಜ್ ಜಾನಕಲ್ ಅವರ ಅಣ್ಣನವರ ಆದೇಶದ ಮೇರೆಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಸಿನ್ನೂರು ತಾಲೂಕಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಗುರು ಹಿರಿಯರು ಹಾಗೂ ಸಂಘಟನೆಯಿರ್ತಕ್ಕಂಥ ತಾಲೂಕು ಅಧ್ಯಕ್ಷರಾಗಿರ್ಬೋದು ಮತ್ತು ಜಿಲ್ಲಾಧ್ಯಕ್ಷರಾಗಿರ್ಬೋದು ಮತ್ತು ಸಮಾಜದ ಇನ್ನಿತರ ಯುವಕರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಕರ್ನಾಟಕ ರಾಜ್ಯ ಚಲುವರಿ ಮಹಾಸಭಾ ವತಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಇಂದು ಶಾಸಕರ ಕಾರ್ಯಾಲಯದಲ್ಲಿ ತಾಲೂಕಿನಲ್ಲಿ ಜೋಳ ಖರೀದಿ ಕೇಂದ್ರ ವಿಷಯದಲ್ಲಿ ತೊಂದರೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ತಾಲೂಕು ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳ ಅಧ್ಯಕ್ಷರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರೊಂದಿಗೆ ಶಾಸಕರಾದ ಹಂಪನಗೌಡ ಬಾದರ್ಲಿಯವರು ಸಭೆ ನಡೆಸಿ ರೈತರಿಗೆ ತೊಂದರೆಯಾಗದಂತೆ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುವಂತೆ ಸೂಚಿಸಿದರು. ಸಿಂಧನೂರು ಮತಕ್ಷೇತ್ರದ ವ್ಯಾಪ್ತಿಯ ಜವಳಗೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು 30 ಹಾಸಿಗೆಯ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿಸಿ ಮೇಲ್ದರ್ಜೆಗೇರಿಸಿ ಸರ್ಕಾರ ಆದೇಶ ಮಾಡಲಾಗಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಜಗದ್ಗುರು ಶಂಕರಾಚಾರ್ಯರಿಗೆ ಅವಮಾನ, ಭಕ್ತರ ಮೇಲೆ ಲಾಠಿ ಚಾರ್ಜ್. ಬಿಜೆಪಿ ಆರ್ಎಸ್ಎಸ್ ಈ ಕುರಿತು ಉತ್ತರಿಸಬೇಕು. ಶಾಸಕರಿಂದ ಕಟ್ಟಡ ಕಾರ್ಮಿಕರಿಗೆ ಸುರಕ್ಷಾ ಕಿಟ್ ವಿತರಣೆ. ಸುಕಲ್ಪೇಟೆಯ ಪಿಎಂ ಶ್ರೀ ಶಾಲೆಯಲ್ಲಿ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಣೆ. ಸಿದ್ಧಗಂಗಾ ಶ್ರೀಗಳು ಮಾನವ ಧರ್ಮಕ್ಕೆ ಅಕ್ಷರ, ಅನ್ನ, ಜ್ಞಾನ ಉಣಬಡಿಸಿದ ಪರಮ ಪೂಜ್ಯರು ಸದಾನಂದ ಶರಣರು. ಏಪ್ರಿಲ್ 20ರಂದು ಛಲವಾದಿ ಮಹಾಸಭಾದಿಂದ 51 ಜೋಡಿಗಳ ಸಾಮೂಹಿಕ ವಿವಾಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.